ಇಲ್ಲೆಲ್ಲ MLAಗಳಿದ್ದಾರೆ, ಕೆಲಸಕ್ಕಿಲ್ಲ. ಅವರು ವೋಟಿಂಗ್ ಬರ್ತಾರೆ, ತಿರ್ಗಾ 5 ವರ್ಷ ಆದಮೇಲೆ ವೋಟಿಂಗೇ ಬರೋದು. ನಿಮ್ಮ ಕಷ್ಟ ಏನಿದೆ ಅಂತ ಕೇಳಕ್ಕೆ ಬಂದಿಲ್ಲ. ಕಲ್ಯಾಣ ಕರ್ನಾಟಕದ ಗುಳೆ ಸಮಸ್ಯೆ ಬಗ್ಗೆ ಅಧ್ಯಯನ ನಡೆಸಲು ನಮ್ಮ ತಂಡ ಕೊನೆಯದಾಗಿ ಭೇಟಿ ನೀಡಿದ್ದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಕರಡಿಗುಡ್ಡ ಹಾಗೂ ಜಾಲಹಳ್ಳಿ ಗ್ರಾಮಗಳಿಗೆ. ಇಲ್ಲಿ ಸಂಚರಿಸುವಾಗ ಉದ್ದಕ್ಕೂ ಕೃಷಿ ಜಮೀನುಗಳನ್ನ ಹಾಗೂ ದಾಸ್ತಾನು ಮಾಡಿರುವ ಕೃಷಿ ಉತ್ಪನ್ನಗಳನ್ನ ಕಾಣಬಹುದು. ಹಾಗಿದ್ರೂ ಇಲ್ಲಿನ ಜನ ಯಾಕೆ ಗುಳೆ ಹೋಗ್ತಾರೆ? ಬನ್ನಿ ಇಲ್ಲಿನ ಸ್ಥಳೀಯರನ್ನೇ ಮಾತನಾಡಿಸೋಣ. ನಮ್ಮ ಹೆಸರು ಸರ್ ಮುದಿಯಪ್ಪ. ಹೌದು ಸರ್, ಪಂಚಾಯತಿ ಸದಸ್ಯರು ಸರ್. ಈಗ ನಿಮ್ಮೂರಲ್ಲಿ ಗುಳೆ ಸಮಸ್ಯೆ ಇದೆಯಾ ಸರ್? ಗುಳೆ ಸಮಸ್ಯೆ ಇದೆ ಸರ್. ಯಾಕಂದ್ರೆ ನಮ್ಗೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ 100 ದಿನಗಳ ಮಾತ್ರ ಅವಕಾಶ ಕೊಡ್ತಾರೆ. ಬಟ್ 100 ದಿನಗಳಂದ್ರೆ 3-3.5 ತಿಂಗಳ. ಅದು ಈಗ ರಾಜ್ಯ ಸರ್ಕಾರ ಆಯಿತು, ಕೇಂದ್ರ ಸರ್ಕಾರ ಆಯಿತು, ಅದರ ಅಮೌಂಟು 15 ದಿನದೊಳಗೆ ಹಾಕಬೇಕಂತ ಕಾಯ್ದೆ ಇದೆ. ಆದ್ರೆ ಅದು ಸುಮಾರು ಒಂದು ತಿಂಗಳ ಗಂಟೆಲ್ಲೇ ಹೋಗ್ತದೆ. ತಿಂಗಳಾದರೂ ಆಗ್ತಿಲ್ಲ, 2 ತಿಂಗಳಾದರೂ ಆಗ್ತಿಲ್ಲ. ಹಾಗಾಗಿ ನಮಗೆ ಈಗ ಜೀವನ ನಡೆಸೋದು ತೊಂದರೆ ಆಗೋದ್ರಿಂದ ಸಾಕಷ್ಟು ಜನ ಹಿಂದುಳಿದ ಒಂದು ಉಪಜೀವನಕ್ಕಾಗಿ ಗುಳೆ ಹೋಗುವಂಥ ಪರಿಸ್ಥಿತಿ ಕೂಡ ಇದೆ ಸರ್ ನಮ್ಮಲ್ಲಿ. ಒಂದು ಅನಕ್ಷರತೆ ಮತ್ತು ಬಡತನ ಸರಿ, 2 ಮೇಜರ್ ಇಲ್ಲಿ ಕಾಣ್ತಕ್ಕಂಥದ್ದು. ಒಂದು ಅನಕ್ಷರತೆ ಅಂತಂದಾಗ ತಮ್ಮ ಮಕ್ಕಳನ್ನ ಸಹಿತ ಈ ನಮ್ಮ ಭಾಗದಲ್ಲಿ, ನಮ್ಮ 5 ಜಿಲ್ಲೆಯಲ್ಲಿ ಸುಮಾರು ಮಕ್ಕಳನ್ನು ಕೆಲಸಕ್ಕೆ ಹೋಗುವಂಥ ಪರಿಸ್ಥಿತಿ ನಾವು ಈ ವಾತಾವರಣ ನಮ್ಮ ತಾಲೂಕಾಗಿರ್ಬೋದು, ನಮ್ಮ ರಾಯಚೂರು ಜಿಲ್ಲೆಯ ನಮ್ಮ ಭಾಗದಲ್ಲಿ ಆಗಿರ್ಬೋದು, ನಮ್ಮ 5 ಜಿಲ್ಲೆಗಳಲ್ಲಿ ಆಗಿರ್ಬೋದು. ಒಂದು ಮಕ್ಕಳು ತುಂಬ ಕೆಲಸಕ್ಕೆ ಹೋಗ್ತಾರೆ ನಮ್ಮ ಭಾಗದಲ್ಲಿ. ಒಂದು ಅದು ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಬಡತನ. ಪಾಲಕರಿಗೆ ಗಮನಕ್ಕೆ ಈ ವಿವಿಧ ಮೀಟಿಂಗ್ಗಳು ಮಾಡಿ, ಸಭೆಗಳು ಮಾಡಿದಾಗ ಮಕ್ಕಳು ಪಾಲಕರು ಏನಂತಾರೆ, ನಾವು ಉಪಜೀವನ ನಾವು ಮಕ್ಕಳು ದುಡಿದ್ರಿಂದ ತಿನ್ನುವಂಥ ಪರಿಸ್ಥಿತಿ ಐತಿ. ಈ ಥರ ಒಂದು ಭಾಗ ಒಂದು. ಹಾಗಾಗಿ ನಮ್ಮಲ್ಲಿ ಇಲ್ಲಿ ಕಡಿಮೆ ಕೂಲಿ ಸರ್, ಒಂದು ಮೇಜರ್ ಕಾರಣ ಕಡಿಮೆ ಕೂಲಿ. ಗುಳೆ ಹೋಗೋದ್ರಿಂದ ಅಲ್ಲಿ ಹೆಚ್ಚು ಪುನಃ ಬಾಂಬೆ, ಬೆಂಗಳೂರಿನಂಥ ದೊಡ್ಡ ನಗರಗಳಲ್ಲಿ, ನಮ್ಮ ಹೈದರಾಬಾದ್ ಕರ್ನಾಟಕ ಜನನೇ ಯಾದಗಿರಿ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಅಲ್ಲಿ ತಮ್ಮ ಉಪಜೀವನವನ್ನು ತುಂಬ ಅಲ್ಲಿ ಹೆಚ್ಚಿನ ಕೂಲಿ ಸಿಗ್ತಾರೆ ಅಂತೇಳಿ ಅಲ್ಲಿ ಒಂದು ಕೆಲಸ ಅಲ್ಲಿ ಪ್ರಾರಂಭ ಮಾಡ್ತಾರೆ ಅವರು. ಒಂದು ಇಲ್ಲಿ ಅವ್ರು ಯಾವಾಗ ಬರ್ತಾರೆ ಅಂತಂದ್ರೆ ಹಬ್ಬ ಹರಿದಿನ ಸರ್, ಇವತ್ತು ಜಾತ್ರೆ ಆಗಿರ್ಬೋದು, ಮತ್ತು ಹಬ್ಬ ಹರಿದಿನಗಳಲ್ಲಿ ತಮ್ಮ ಗ್ರಾಮಕ್ಕೆ ಬಂದು, ಮತ್ತು ಮದುವೆ ಆ ಥರ ದೇವರು ಈ ಥರ ಒಂದು ಕಾರ್ಯಕ್ರಮ, ಒಳ್ಳೆಯ ಶುಭ ಕಾರ್ಯಕ್ರಮಕ್ಕೆ ಮಾತ್ರ ಈ ಒಂದು ಕಾರ್ಯಕ್ರಮ ಇಲ್ಲಿ ಭಾಗಕ್ಕೆ ಬಂದು. ನಮ್ಮಲ್ಲಿ ಮುಖ್ಯವಾಗಿ ಜನರಿಗೆ ತಿಳುವಳಿಕೆ ಏನಂತಂದ್ರೆ ವಿದ್ಯಾವಂತರಾಗಬೇಕು ಸರ್. ಮಕ್ಕಳು ವಿದ್ಯಾವಂತರಾಗಬೇಕು. ಮಕ್ಕಳು ವಿದ್ಯಾವಂತರಾದಾಗ ಮಾತ್ರ ನಮ್ಮ ತಾಲೂಕಾಗಿರ್ಬೋದು ಅಭಿವೃದ್ಧಿ ಹೊಂದೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಒಂದು ಇಲ್ಲಿ ನೋಡ್ರಿ, ಜನ ಬದುಕಕ್ಕೆ ದೊಡ್ಡ ಫ್ಯಾಕ್ಟ್ರಿಗಳಿಲ್ಲ, ಕೆಲವ್ರಿಗೆ ಭೂಮಿ ಇಲ್ಲ, ಇರೋದು ಕಷ್ಟ ಇದೆ. ಬೆಳೆ ಬಂದಿದೆ, ಮಳೆ ಬರ್ತಾ ಇದೆ, ಬೆಳೆ ಕಟ್ ಮಾಡೋಕ್ಕೆ ಮಿಷಿನ್ಗಳು ಸಿಗ್ತಾಯಿಲ್ಲ. ಕೆಲವರೆಲ್ಲ ಸಾಲ ಸಂದ ಮಾಡ್ಕೊಂಡು ಹೊಲಗಳು ಮಾರ್ಕೊಂಡು ಹೋಗಿದ್ದಾರೆ, ಭೂಮಿ ಅಂತ ಮಾಡ್ಕೊಂಡು. ಕೆಲವು ಇಲ್ಲೆಲ್ಲ MLAಗಳಿದ್ದಾರೆ, ಕೆಲಸಕ್ಕಿಲ್ಲ. ಅವರು ವೋಟಿಂಗ್ ಬರ್ತಾರೆ, ತಿರ್ಗಾ 5 ವರ್ಷ ಆದಮೇಲೆ ವೋಟಿಂಗೇ ಬರೋದು. ನಿಮ್ಮ ಕಷ್ಟ ಏನಿದೆ ಅಂತ ಕೇಳಕ್ಕೆ ಬಂದಿಲ್ಲ. ಈ ಥರ ಸಮಸ್ಯೆಗಳು ಜಾಸ್ತಿಯಾಗಿ ಕೂಲಿ ಮಾಡೋಕ್ಕೆ ಹೋಗ್ತಾರೆ ಬೇವರಿಗೆ. ನೀರಾವರಿ ಆಗಿದೆ, ಆದರೆ ನಮ್ಮ ದೇವದುರ್ಗ ತಾಲೂಕಿಗೆ ಒಂದು ಜನರು ಗೂಳೆ ಹೋಗೋದು ತಪ್ಪಿಸ್ಬೇಕು. ವಿದ್ಯಾವಂತ ನಿರುದ್ಯೋಗಿಗಳಿಗೆ ಉದ್ಯೋಗಗಳನ್ನ ಕೊಡೋ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕಂದ್ರೆ ಕರ್ನಾಟಕ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು ಮೊಟ್ಟ ಮೊದಲನೇದಾಗಿ ಕೈಗಾರಿಕಾ ವಲಯಗಳನ್ನ ಸ್ಥಾಪನೆ ಮಾಡಬೇಕು. ಅಂದರೆ ಜಾಲಹಳ್ಳಿ ವಲಯದಲ್ಲಿ ಹೋಬಳಿಯಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಮಾಡಬೇಕು. ದೇವದುರ್ಗ ಪಟ್ಟಣದಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಮಾಡಬೇಕು. ಗಬ್ಬೂರು ಹೋಬಳಿಯಲ್ಲಿ ಸಹ ಕೈಗಾರಿಕೆಗಳ ಸ್ಥಾಪನೆ ಮಾಡಬೇಕು. ಜೊತೆಗೆ ಅರಕೇರ ಹೋಬಳಿಯಲ್ಲಿ ಸಹ ಒಂದು ಕೈಗಾರಿಕೆಗಳ ಸ್ಥಾಪನೆ ಮಾಡಬೇಕು. ಅಂದಾಗ ಮಾತ್ರ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಒಂದು ಉದ್ಯೋಗ ಸಿಗುತ್ತೆ. ಜೊತೆಗೆ ಈ ಗುಳೆ ಹೋಗೋದನ್ನು ತಪ್ಪಿಸೋದಕ್ಕೆ ಒಂದು ಒಳ್ಳೆಯ ಒಂದು ಯೋಜನೆ ಆಗ್ತದೆ ಅನ್ನೋದನ್ನು. ಕೃಷಿ ಭೂಮಿ 80% ಇದ್ರೆ ಇನ್ನೂ 20% ಜನಗಳಿಗೆ ಕೃಷಿ ಭೂಮಿ ಇಲ್ಲ ಸರ್. ಮತ್ತು ಇಲ್ಲಿ ಇಂಡಸ್ಟ್ರಿ ಯಾವುದೂ ಇಲ್ಲ. ಯಾವುದಾರ ಫ್ಯಾಕ್ಟ್ರಿಗಳಿದ್ರೆ ನಮ್ಮಲ್ಲಿ ಕೆಲಸ ಮಾಡ್ತಿದ್ರು. ಇಲ್ಲಿ ಯಾವುದೇ ರೀತಿ ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಬಂತು ಫ್ಯಾಕ್ಟ್ರಿಗಳ ಸಮಸ್ಯೆ ಇದು ಇರೋದರಿಂದ ಬೆಂಗಳೂರು ಮತ್ತು ಪುಣೆ, ಮಹಾರಾಷ್ಟ್ರ ಅಂತ ಹೋಗ್ತಾ ಇದ್ದಾರೆ ಸರ್. ನಮ್ಮ ಜಾಲಹಳ್ಳಿಯಲ್ಲಿ ಸುಮಾರು ಒಂದು 25% ಬೇರೆ ಬೇರೆ ನಗರಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಸರ್. ಗುಳೆ ಹೋಗಿದ್ದಾಗ ನೋಡಿದ ಪ್ರಕಾರ 75% ಇಲ್ಲಿದ್ದಾರೆ ಅಂತ ಹೇಳ್ಬೋದು. ಕೆಲವು ಬಡತನ ಸರ್ ಜಾಸ್ತಿ ಅಂದ್ರೆ ದುಡಿದು ತಿನ್ನತಕ್ಕಂಥ ಪರಿಸ್ಥಿತಿ ಜನ ಇಲ್ಲಿ ಜಾಸ್ತಿ ಇದ್ದಾರೆ ಸರ್. SC ಆಗಿರ್ಬೋದು, ST ಆಗಿರ್ಬೋದು, OBC ಕಮಿಟಿಯಲ್ಲಿ ಆಗಿರ್ಬೋದು, ಅವರು ದುಡಿದು ತಿನ್ಬೇಕು. ಇವತ್ತು ದುಡಿದ್ರಿಂದ ಅವರು ಉಪಜೀವನ ಸಾಗಿಸ್ತಾರೆ ಸರ್. ಇಲ್ಲಿ ಇರುವವರು ಸರ್ ಹೊಲ ಮಾಡ್ತಾರೆ ಸರ್. ಮತ್ತು ವಿವಿಧ ಕ್ಷೇತ್ರದಲ್ಲಿ ಕಟ್ಟಡ ಕೆಲಸ ಆಗಿರ್ಬೋದು, ಮತ್ತು ಪೇಂಟಿಂಗ್ ಆಗಿರ್ಬೋದು, ಈ ಥರ ತಮ್ಮ ಮತ್ತು ವ್ಯಾಪಾರಸ್ಥರಿದ್ದಾರೆ ಸರ್. ಸಣ್ಣ ಪುಟ್ಟ ಕೈಗಾರಿಕೆಗಳ ಕೆಲಸ ಮಾಡ್ತಾರೆ ಸರ್. ಅಂಥ ಕೈಗಾರಿಕೆ ಫ್ಯಾಕ್ಟ್ರಿಗಳ ಹತ್ರ ಯಾವುದಾರು ಇಲ್ಲ ಇಲ್ಲಿ. ಉದಾಹರಣೆ ನಮ್ಮ ದೇವದುರ್ಗ
ಪಟ್ಟಣದಲ್ಲಿ ಗಾರ್ಮೆಂಟ್ಸ್ ಕೈಗಾರಿಕೆಗಳಿರ್ಬೋದು, ಮತ್ತು ಕೃಷಿ ಆಧಾರಿತ ಕೈಗಾರಿಕೆಗಳಾಗಿರ್ಬೋದು, ಮತ್ತು FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮುಖಾಂತರ ಸನ್ಮಾನ್ಯ ಕೈಗಾರಿಕೆ ಮಂತ್ರಿಗಳಾಗಿರುವಂಥ MB ಪಾಟೀಲ್ರವರು ಹೆಚ್ಚಿನ ಆದ್ಯತೆ ನಮ್ಮ ಕಲ್ಯಾಣ ಕರ್ನಾಟಕ ಕೊಡಬೇಕು. ಅದ್ರಾಗ ವಿಶೇಷವಾಗಿ ರಾಯಚೂರು ಜಿಲ್ಲೆ ಅತಿ ಹಿಂದುಳಿದ ಜಿಲ್ಲೆ, ಅದರಲ್ಲಿ ವಿಶೇಷವಾಗಿ ನಮ್ಮ ದೇವದುರ್ಗ ತಾಲೂಕು ಅತಿ ಹಿಂದುಳಿದ ತಾಲೂಕಾಗಿರೋದ್ರಿಂದ ಸನ್ಮಾನ್ಯ MB ಪಾಟೀಲ್ ಸಾಹೇಬರು ಇತ್ತ ಕಡೆ ನಮ್ಮ ದೇವದುರ್ಗಕ್ಕೆ ಹೆಚ್ಚು ಈ ಗುಡಿ ಕೈಗಾರಿಕೆಗಳಾಗಿರ್ಬೋದು, ದೊಡ್ಡ ಬೃಹತ್ ಕೈಗಾರಿಕೆಗಳಾಗಿರ್ಬೋದು, ಕಂಪ್ನಿಗಳಾಗಿರ್ಬೋದು ಹಾಕಿ ಉದ್ಯೋಗಗಳನ್ನ ಸೃಷ್ಟಿ ಮಾಡೋದಕ್ಕೆ ಕಡೆ ಹೆಚ್ಚಿನ ಆದ್ಯತೆ ಕೊಡಬೇಕಂತೇಳಿ ಹೇಳಲು ಬಯಸ್ತೀನಿ. ಕಲ್ಯಾಣ ಕರ್ನಾಟಕದ ಮೂಲೆ ಮೂಲೆಯ ಜನರ ಧ್ವನಿಯಾಗುತ್ತಿದೆ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಪಕ್ಕದ ಬೆಲ್ ಐಕನ್ ಒತ್ತಿ ಈ ನಿಮ್ಮ ಮಾಧ್ಯಮವನ್ನ ಬೆಂಬಲಿಸಿ ಪ್ರೋತ್ಸಾಹಿಸಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕೆಳಗೆ ಕಮೆಂಟ್ ಮಾಡಿ. ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನೀವು ಹೀಗೆ ಮಾಡಿದಾಗ ನಿಮ್ಮ ಸಮಸ್ಯೆಗಳ ಈ ವಿಡಿಯೋ ಮತ್ತಷ್ಟು ಜನರಿಗೆ ತಲುಪಲಿದೆ. ಧನ್ಯವಾದಗಳು.